ಎಲ್ಲರಿಗೂ ನಮಸ್ಕಾರ. ನಾನು ಅನಂತು BK ಎಜುಕೇಶನ್ ಯೂಟ್ಯೂಬ್ ಚಾನಲ್ನಿಂದ ಈ ಒಂದು ಕ್ಲಾಸಲ್ಲಿ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂತೆ ಏಪ್ರಿಲ್ 12ರ ಪ್ರಚಲಿತ ಘಟನೆಗಳನ್ನು ನಾವು ವಿಶ್ಲೇಷಣೆ ಮಾಡಲಿದ್ದೇವೆ. ಮೊದಲನೇ ಪ್ರಶ್ನೆ ಏನಿದೆ ನೋಡಿ. ಆನ್ ವಿಚ್ ಡೇ ವಾಸ್ ಮಹಾತ್ಮ ಜ್ಯೋತಿಬಾ ಫುಲೆ ಬಾರ್ನ್? ಮಹಾತ್ಮ ಜ್ಯೋತಿಬಾ ಫುಲೆರವರು ಯಾವ ದಿನ ಜನಿಸಿದರು ಅಂತ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ, ಏಪ್ರಿಲ್ 11ರಂದು ಇವರು ಜನಿಸಿರುವಂಥದ್ದು. ಸಾಮಾಜಿಕ ಸಮಾನತೆ ಮತ್ತು ಅಂಚಿನಲ್ಲಿರುವಂತಹ ಸಮುದಾಯಗಳ ಉನ್ನತಿಗಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟವರು ಜ್ಯೋತಿರಾವ್ ಫುಲೆರವರು ಮಹಾರಾಷ್ಟ್ರದ ಭಾರತೀಯ ಸಾಮಾಜಿಕ ಕಾರ್ಯಕರ್ತ, ಚಿಂತಕ, ಅಭಿರುಚಿ ವಿರೋಧಿ ಸಮಾಜ ಸುಧಾರಕ ಮತ್ತು ಬರಹಗಾರರಾಗಿರುವಂಥವರು. ಇವರನ್ನ ಜ್ಯೋತಿಬಾ ಫುಲೆ ಎಂದು ಕರೆಯಲಾಗುತ್ತದೆ. ಜ್ಯೋತಿಬಾ ಫುಲೆ ಎಂದು ಕರೆಯುತ್ತಾರೆ. ಇವರು 1827 ಏಪ್ರಿಲ್ 11ರಂದು ಜನಿಸಿದರು. ಏಪ್ರಿಲ್ 1827ರಂದು ಜನಿಸಿದರು. ಇವರ ಸಿದ್ಧಾಂತಗಳು ಯಾವಂದ್ರೆ, ಇವರು ಸಿದ್ಧಾಂತಗಳನ್ನು ಆಧರಿಸಿದ ಏನಂದ್ರೆ ಸ್ವಾತಂತ್ರ್ಯ, ಸಮಾನತೆ, ಸಮಾಜವಾದ. ಥಾಮಸ್ ಪೈನ್ ರವರ ದಿ ರೈಟ್ ಆಫ್ ಮಾನ್ಧನ್ ಎಂಬ ಪುಸ್ತಕದಿಂದ ಪ್ರಭಾವಿತರಾದಂತಹ ಜ್ಯೋತಿಬಾ ಫುಲೆರವರು ಸಾಮಾಜಿಕ ದುಷ್ಕೃತ್ಯಗಳನ್ನು ಎದುರಿಸಲು ಏಕೈಕ ಪರಿಹಾರವೆಂದರೆ ಮಹಿಳೆಯರು ಮತ್ತು ಕೆಳಜಾತಿಗಳ ಸದಸ್ಯರ ಜ್ಞಾನೋದಯ ಎಂದು ನಂಬಿದಂಥವರು. ಇವರ ಜ್ಯೋತಿಬಾ ಫುಲೆರವರ ಪ್ರಮುಖ ಪ್ರಕಟಣೆಗಳು ಯಾವಂದ್ರೆ ತೃತೀಯ ರತ್ನ 1857ರಲ್ಲಿ, ತೃತೀಯ ರತ್ನ ಪೋವಾರ್, ಛತ್ರಪತಿ ಶಿವಾಜಿ ರಾಜ್ ಭೋಸ್ಲೆ ಎಂಚ 1869ರಲ್ಲಿ, ಗುಲಾಮಗಿರಿ ಎಂಬುದು 1873ರಲ್ಲಿ, ಶೆಟ್ಕ್ ರೈಚ್ ಅಸೂದ್ ಎಂಬುದು 1881ರಲ್ಲಿ ಇವರು ಪ್ರಕಟಿಸಿದಂಥ ಪತ್ರಿಕೆಗಳು. ಇವರಿಗೆ ಸಂಬಂಧಿತ ಸಂಘಗಳೆಂದರೆ ಫುಲೆ ಅವರು ತಮ್ಮ ಅನುಯಾಯಿಗಳೊಂದಿಗೆ 1873ರಲ್ಲಿ ಸತ್ಯಶೋಧಕ ಸಮಾಜವನ್ನು ರಚಿಸಿದರು. ಯಾವುದ್ರೆ ಸತ್ಯಶೋಧಕ ಸಮಾಜ 1873ರಲ್ಲಿ. ಇನ್ನು ಇವರಿಗೆ ಮಹಾತ್ಮ ಎಂಬ ಬಿರುದನ್ನು ನೀಡಿದವರು ಇವು ಯಾವಾಗಂದ್ರೆ ಮೇ 11, 1888ರಂದು ಮಹಾರಾಷ್ಟ್ರದ ಸಾಮಾಜಿಕ ಕಾರ್ಯಕರ್ತ ವಿಠ್ಠಲರಾವ್ ಕೃಷ್ಣಾಜಿ ವಂದೇಕರ್ ಅವರು ಇವರಿಗೆ ಮಹಾತ್ಮ ಎಂಬ ಬಿರುದನ್ನು ನೀಡಿದರು. ಹೌದು. ನೆಕ್ಸ್ಟ್ ಕ್ವಶನ್ ಏನಿದೆ ನೋಡ್ರಿ. ಆನ್ ವಿಚ್ ಡೇ ಈಸ್ ವರ್ಲ್ಡ್ ಪಾರ್ಕಿನ್ಸನ್ ಡೇ ಸೆಲೆಬ್ರೇಟೆಡ್? ವಿಶ್ವ ಪಾರ್ಕಿನ್ಸನ್ ದಿನವನ್ನ ಯಾವ ದಿನ ಆಚರಿಸಲಾಗುತ್ತದೆ? ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಬಿ, ಏಪ್ರಿಲ್ 11 ಸರಿಯಾದಂತ ಉತ್ತರ. ಏಪ್ರಿಲ್ 1997ರಲ್ಲಿ ಪಾರ್ಕಿನ್ಸನ್ ಕಾಯಿಲೆಗಾಗಿ ಯುರೋಪಿಯನ್ ಅಸೋಸಿಯೇಷನ್, ಈಗ ಪಾರ್ಕಿನ್ಸನ್ ಯುರೋಪ್ ಎಂದು ಇದನ್ನು ಕರೆಯಲಾಗ್ತದೆ, ವಿಶ್ವ ಪಾರ್ಕಿನ್ಸನ್ ದಿನವನ್ನ WPD ಉದ್ಘಾಟನಾ ಸಮಾರಂಭವಾಗಿ ಸ್ಥಾಪಿಸಲಾಯಿತು ಮತ್ತು ವಿಶ್ವ ಆರೋಗ್ಯ ಸಂಸ್ಥೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಸಹ ಪ್ರಾಯೋಜಿಸಿತು. 1817ರಲ್ಲಿ ಪ್ರಕಟವಾದಂತಹ ಜೇಮ್ಸ್ ಪಾರ್ಕಿನ್ಸನ್ ರವರ ಎಸೆನ್ಸ್ ಆನ್ ದಿ ಶೇಕಿಂಗ್ ಪಾಲ್ಸಿ ಪಾರ್ಕಿನ್ಸನ್ ಅನ್ನುವ ಮೊದಲ ಬಾರಿಗೆ ವೈದ್ಯಕೀಯ ಸ್ಥಿತಿ ಎಂದು ಗುರುತಿಸಿತು. ಈ ದಿನಾಂಕವನ್ನು ಡಾಕ್ಟರ್ ಜೇಮ್ಸ್ ಪಾರ್ಕಿನ್ಸನ್ ರವರ ಜನ್ಮದಿನವನ್ನು ಸೂಚಿಸುತ್ತದೆ. ಪಾರ್ಕಿನ್ಸನ್ ಕಾಯಿಲೆಯು ಪ್ರಗತಿಶೀಲ ನರ ಕ್ಷೀಣಗೊಳ್ಳುವ ಅಸ್ವಸ್ಥತೆಯಾಗಿದ್ದು ಇದು ಪ್ರಾಥಮಿಕವಾಗಿ ಚಲನೆಯ ಮೇಲೆ ಪರಿಣಾಮವನ್ನು ಬೀರ್ತದೆ. ನಡುಕ, ನಿಧಾನ ಚಲನೆಗಳು, ಬಿಗಿತ ಮತ್ತು ಸಮತೋಲನ ಮತ್ತು ಸಮನ್ವಯದ ತೊಂದರೆಗಳಂತ ಲಕ್ಷಣಗಳು ಇದಕ್ಕೆ ಕಂಡು ಬರ್ತವೆ. ಹೌದು. ಈ ಒಂದು ಪಾರ್ಕಿನ್ಸನ್ ದಿನವನ್ನು ಏಪ್ರಿಲ್ 11ರಂದು ಆಚರಿಸಲಾಗ್ತದೆ. ಮುಂದಿನ ಪ್ರಶ್ನೆ. ವಿಚ್ ಕಂಟ್ರಿ ಅವಾರ್ಡೆಡ್ ಪ್ರೆಸಿಡೆಂಟ್ ದ್ರೌಪದಿ ಮುರ್ಮು ಆನ್ ದ ಹಾನರರಿ ಡಾಕ್ಟರೇಟ್ ಹಾನರಿಸ್ ಕಾಸ್ ಡಿಗ್ರಿ? ಯಾವ ದೇಶವು ರಾಷ್ಟ್ರಪತಿ ದ್ರೌಪದಿ ಮುರ್ಮುರವರಿಗೆ ಗೌರವ ಡಾಕ್ಟರೇಟ್ ಗೌರವವನ್ನು ನೀಡಿ ಗೌರವ ಡಾಕ್ಟರ್ ಎಂಬ ಪದವಿಯನ್ನು ನೀಡಿ ಗೌರವಿಸಿದೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ, ಸ್ಲೋವಾಕಿಯಾ ಎಂಬುದು ಸರಿಯಾದಂಥ ಉತ್ತರ. ಸ್ಲೋವಾಕಿಯಾದ ಅಧ್ಯಕ್ಷ ಪೀಟರ್ ಪೆಲ್ಲಿಗ್ರಿನ್, ನೆನಪಿರಲಿ, ಸ್ಲೋವಾಕಿಯಾದ ಅಧ್ಯಕ್ಷ ಪೀಟರ್ ಪೆಲ್ಲಿಗ್ರಿನ್ ರವರ ಆಹ್ವಾನದ ಮೇರೆಗೆ ಭಾರತದ ರಾಷ್ಟ್ರಪತಿಯವರು ಮುರ್ಮುರವರು 2 ದಿನಗಳ ಭೇಟಿಗಾಗಿ ಸ್ಲೋವಾಕಿಯಾಕ್ಕೆ ಆಗಮಿಸಿದರು. 29 ವರ್ಷಗಳಲ್ಲಿ ಭಾರತೀಯ ರಾಷ್ಟ್ರಪತಿಯೊಬ್ಬರು ಸ್ಲೋವಾಕಿಯಾಕ್ಕೆ ಭೇಟಿ ನೀಡುತ್ತಿರುವುದು ಇದೇ ಮೊದಲು. ಅಧ್ಯಕ್ಷ ದ್ರೌಪದಿ ಮುರ್ಮುರವರಕ್ಕಿಂತ ಮೊದಲು ನಮ್ಮ ರಾಷ್ಟ್ರಪತಿ ಶಂಕರ್ ದಯಾಳ್ ಶರ್ಮಾರವರು ಅಕ್ಟೋಬರ್
1996ರಲ್ಲಿ ಸ್ಲೋವಾಕಿಯಾಕ್ಕೆ ಭೇಟಿ ನೀಡಿದ್ದರು. ಅವರ ನಂತರ ಭೇಟಿ ನೀಡಿದವರು ದ್ರೌಪದಿ ಮುರ್ಮು. ಸಾರ್ವಜನಿಕ ಸೇವೆ ಮತ್ತು ಆಡಳಿತ, ಸಾಮಾಜಿಕ ನ್ಯಾಯ ಮತ್ತು ಸೇರ್ಪಡೆಗಾಗಿ ವಕಾಲತ್ತು, ಶಿಕ್ಷಣ, ಮಹಿಳಾ ಸಬಲೀಕರಣ ಮತ್ತು ಸಾಂಸ್ಕೃತಿಕ ಮತ್ತು ಭಾಷಾ ವೈವಿಧ್ಯತೆಯ ಸಂರಕ್ಷಣೆ ಮತ್ತು ಪ್ರಚಾರದಲ್ಲಿ ಇವರ ಒಂದು ಕೊಡುಗೆಗಳನ್ನು ಗುರುತಿಸಿ ಈ ಒಂದು ವಿಶ್ವವಿದ್ಯಾಲಯವು ಅಧ್ಯಕ್ಷ ಮುರ್ಮುರವರಿಗೆ ಈ ಪದವಿ ಅಥವಾ ಗೌರವವನ್ನು ನೀಡಿ ಗೌರವಿಸಿದೆ. ಪದವಿಯನ್ನು ನೀಡಿ ಇವರಿಗೆ ಗೌರವಿಸಿದೆ. ಇನ್ನು ಭಾರತ ಮತ್ತು ಸ್ಲೋವಾಕಿಯಾ ದ್ವಿಪಕ್ಷೀಯ ಸಂಬಂಧಗಳನ್ನು ನಾವು ನೋಡೋದಾದ್ರೆ 1993ರಲ್ಲಿ ಜಿಕೋಸ್ಲೋವಿಯಾವನ್ನ ಜೆಕ್ ಗಣರಾಜ್ಯ ಮತ್ತು ಸ್ಲೋವಾಕಿಯಾ ಎಂಬ ಎರಡು ಸಾರ್ವಭೌಮ ರಾಷ್ಟ್ರಗಳಾಗಿ ವಿಸರ್ಜಿಸಿದ ನಂತರ ಭಾರತವು 1993ರಲ್ಲಿ ಸ್ಲೋವಾಕಿಯಾದೊಂದಿಗೆ ರಾಜತಾಂತ್ರಿಕ ಸಂಬಂಧಗಳನ್ನು ಸ್ಥಾಪಿಸಿತು. ಹೌದು, ಎರಡು ದೇಶಗಳು ಸಾಂಪ್ರದಾಯಿಕವಾಗಿ ಉತ್ತಮ ಸಂಬಂಧಗಳನ್ನು ಹೊಂದಿರುವಂಥದ್ದು. 2024ರಲ್ಲಿ ದ್ವಿಪಕ್ಷೀಯ ವ್ಯಾಪಾರವು ಸುಮಾರು 1.28 ಬಿಲಿಯನ್ ಯುರೋಗಳಷ್ಟಿತ್ತು ಮತ್ತು ವ್ಯಾಪಾರ ಸಮತೋಲನವು ಭಾರತದ ಪರವಾಗಿತ್ತು. ಭಾರತವು ಮುಖ್ಯವಾಗಿ ಮೊಬೈಲ್ ಫೋನ್, ಪಾದರಕ್ಷೆಗಳು, ಉಡುಪುಗಳು, ಮೋಟಾರ್ ವಾಹನ ಭಾಗಗಳು, ಟೈರ್ಗಳು ಇತ್ಯಾದಿಗಳನ್ನು ರಫ್ತು ಮಾಡುತ್ತದೆ. ಆದರೆ ಸ್ಲೋವಾಕಿಯಾದಿಂದ ಮೋಟಾರ್ ವಾಹನಗಳು, ಯಂತ್ರೋಪಕರಣಗಳು ಮತ್ತು ಯಾಂತ್ರಿಕ ಉಪಕರಣಗಳು, ಪಂಪ್ಗಳು, ತಂತಿ ಮತ್ತು ಕೇಬಲ್ಗಳು ಇತ್ಯಾದಿಗಳನ್ನು ಆಮದು ಮಾಡಿಕೊಳ್ಳುತ್ತದೆ. ಹೌದಾ? ಇನ್ನು ಸ್ಲೋವಾಕಿಯಾದ ಬಗ್ಗೆ ನಾವು ನೋಡೋದಾದ್ರೆ ಮಧ್ಯ ಯುರೋಪಿನಲ್ಲಿ ಭೂಕುಸಿತದ ಒಂದು ದೇಶ. 1918ರಲ್ಲಿ ಇದು ಜೆಕ್ ಗಣರಾಜ್ಯದೊಂದಿಗೆ ಒಕ್ಕೂಟವನ್ನು ರಚಿಸಿ ಜಿಕೋಸ್ಲೋವಾಕಿಯಾವನ್ನು ರಚಿಸಿತು. ಜನವರಿ 1, 1993ರಂದು ಜಿಕೋಸ್ಲೋವಾಕಿಯಾ ವಿಸರ್ಜಿಸಲ್ಪಟ್ಟಿತು ಮತ್ತು ಎರಡು ಸ್ವತಂತ್ರ ದೇಶಗಳಾಗಿ ಇದು ಹೊರಹೊಮ್ಮಿತು. ಅದರಲ್ಲಿ ಜೆಕ್ ಗಣರಾಜ್ಯ ಮತ್ತು ಸ್ಲೋವಾಕಿಯಾ ಜನಿಸಿದವು. ಜೆಕೋಸ್ಲೋವಾಕಿಯಾದ ಶಾಂತಿಯುತ ವಿಸರ್ಜನೆಯನ್ನ ವೆಲ್ವೆಟ್ ವಿಚ್ಛೇದನ ಎಂದು ಕರೆಯಲಾಗ್ತದೆ. ಸ್ಲೋವಾಕಿಯಾ 27 ರಾಷ್ಟ್ರಗಳ ಯುರೋಪಿಯನ್ ಒಕ್ಕೂಟದ ಒಂದು ಸದಸ್ಯ ರಾಷ್ಟ್ರ. ಇದರ ರಾಜಧಾನಿ ಬ್ರಾಟಿಸ್ಲೋವಾ. ಇದರ ಕರೆನ್ಸಿ ಯಾವುದಂದ್ರೆ ಯೂರೋ. ಈಗಿನ ಅಧ್ಯಕ್ಷರು ಯಾರಂದ್ರೆ ಪೀಟರ್ ಪೆಲ್ಲಿಗ್ರೀನ್. ಹೌದಾ? ಇನ್ನು ನೆಕ್ಸ್ಟ್ ಕ್ವಶನ್, ವಿಚ್ ಸ್ಟೇಟ್ ಲಾಂಚ್ಡ್ ಅನ್ಫೈಲ್ಡ್ ಹೆಲ್ತ್ ಇನ್ಶೂರೆನ್ಸ್ ಸ್ಕೀಮ್? ಯಾವ ಒಂದು ರಾಜ್ಯ ಏಕೀಕೃತ ಆರೋಗ್ಯ ವಿಮಾ ಯೋಜನೆಯನ್ನ ಯಾವ ಒಂದು ರಾಜ್ಯ ಪ್ರಾರಂಭಿಸಿದೆ ಅಂತ ಕೇಳಿದಾರೆ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಬಿ, ಒಡಿಶಾ ಸರಿಯಾದಂತ ಉತ್ತರ. ಒಡಿಶಾ ಏಕೀಕೃತ ಆರೋಗ್ಯ ವಿಮಾ ಯೋಜನೆಯಾದ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯನ್ನು ಪ್ರಾರಂಭಿಸಿದೆ. ಆಯುಷ್ಮಾನ್ ಭಾರತ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯ ಜೊತೆಗೆ ಹಿರಿಯ ನಾಗರಿಕರನ್ನ ಗುರಿಯಾಗಿಟ್ಟುಕೊಂಡು ರಾಜ್ಯ ಸರ್ಕಾರದ ಆರೋಗ್ಯ ಯೋಜನೆಯಾದ ಗೋಪಬಂಧು ಜನ ಆರೋಗ್ಯ ಯೋಜನೆ ಮತ್ತು ಹೊಸದಾಗಿ ಪರಿಚಯಿಸಲಾದಂತಹ ಆಯುಷ್ಮಾನ್ ವಯೋವಂದನ್ ಯೋಜನೆಯನ್ನು ಸಹ ಈ ಉಪಕ್ರಮದಲ್ಲಿ ಸಂಯೋಜಿಸಲಾಗಿದೆ. ಈ ಯೋಜನೆಯು ಪ್ರತಿ ಕುಟುಂಬಕ್ಕೆ ವಾರ್ಷಿಕ 5 ಲಕ್ಷ ರೂಪಾಯಿಗಳ ಆರೋಗ್ಯ ರಕ್ಷಣೆಯನ್ನು ಒದಗಿಸುತ್ತದೆ ಮತ್ತು ಮಹಿಳಾ ಸದಸ್ಯರಿಗೆ ಹೆಚ್ಚುವರಿಯಾಗಿ 5 ಲಕ್ಷ ರೂಪಾಯಿಗಳನ್ನು ನೀಡುತ್ತದೆ. ಆಯುಷ್ಮಾನ್ ವಯೋವಂದನ ಯೋಜನೆಯಡಿಯಲ್ಲಿ 70 ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಎಲ್ಲಾ ವ್ಯಕ್ತಿಗಳು ಆದಾಯವನ್ನ ಲೆಕ್ಕಿಸದೆ ಈ ಒಂದು ಯೋಜನೆಗೆ ಅರ್ಹರಾಗಿರ್ತಾರೆ. ಹೌದಾ? ನೆಕ್ಸ್ಟ್, who will be the first player to hit 100 boundaries in the IPL 2025? 2025ರ IPL ನಲ್ಲಿ 1000 ಬೌಂಡ್ರಿಗಳನ್ನು ಗಳಿಸಿದ ಮೊದಲ ಆಟಗಾರ ಯಾರು ಅಂತ ಕೇಳಿದಾರ. ಇದಕ್ಕೆ ಸರಿಯಾದಂತ ಉತ್ತರ ವಿರಾಟ್ ಕೊಹ್ಲಿ ಸರಿಯಾದಂತ ಉತ್ತರ. ಆಪ್ಷನ್ ಸಿ, ವಿರಾಟ್ ಕೊಹ್ಲಿ. IPL 2025ರ ಟೂರ್ನಮೆಂಟ್ ಅಲ್ಲಿ ಕೊಹ್ಲಿ ರವರು 1000 ಬೌಂಡ್ರಿಗಳನ್ನು ಗಳಿಸಿದ ಮೊದಲ ಬ್ಯಾಟ್ಸ್ಮನ್ ಆಗಿದ್ದಾರೆ. ಬೆಂಗಳೂರಿನಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧದ ಪಂದ್ಯದ ವೇಳೆ ಕೊಹ್ಲಿ ಈ ಮೇಲುಗಲ್ಲನ್ನು ಸಾಧಿಸಿದರು. ಕೊಹ್ಲಿ ಇತ್ತೀಚೆಗೆ T20 ಕ್ರಿಕೆಟ್ನಲ್ಲಿ 13,000 ರನ್ಗಳನ್ನು ದಾಟಿದರು. ಇದು ಈ ಒಂದು ಸ್ವರೂಪದಲ್ಲಿ ಇವರ ಪ್ರಮುಖ ಮೈಲುಗಲ್ ಆಗಿರುವಂತದ್ದು. ನೆಕ್ಸ್ಟ್, which city is the host Stree Summit 2025 on Women's Safety and Empowerment? 2025ರ ಮಹಿಳಾ ಸುರಕ್ಷತೆ ಮತ್ತು ಸಬಲೀಕರಣದ ಕುರಿತಾದ ಸ್ಟ್ರೀಟ್ ಶೃಂಗಸಭೆಯ
ಅತಿಥಿ ನಗರ ಯಾವುದು ಅಂತ ಕೇಳಿದಾರೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಹೈದರಾಬಾದ್ ಸರಿಯಾದಂಥ ಉತ್ತರ. ಹೈದರಾಬಾದ್ ನಗರ ಭದ್ರತಾ ಮಂಡಳಿಯು ಮಹಿಳೆಯರನ್ನ ಸುರಕ್ಷತೆ ಮತ್ತು ಭದ್ರತೆಯಲ್ಲಿ ಸಬಲೀಕರಣಗೊಳಿಸಲು ಸ್ಟ್ರೀಟ್ ಸುರಕ್ಷಿತ ತರಬೇತಿ ಗೌರವ ಸಬಲೀಕರಣ ಮತ್ತು ಸಮಾನತೆಯ ಶೃಂಗಸಭೆಯ 2ನೇ ಆವೃತ್ತಿಯನ್ನು ಆಯೋಜಿಸಿದೆ. ಮಹಿಳೆಯರು ಎದುರಿಸುತ್ತಿರುವಂತಹ ಪ್ರಮುಖ ಸುರಕ್ಷತಾ ಸವಾಲುಗಳನ್ನು ನಿಭಾಯಿಸುವುದು ಮತ್ತು ಗೌರವ ಸಮಾನತೆ ಮತ್ತು ಸಬಲೀಕರಣದ ಸಂಸ್ಕೃತಿಯನ್ನು ಉತ್ತೇಜಿಸುವುದು ಈ ಶೃಂಗಸಭೆಯ ಒಂದು ಗುರಿಯಾಗಿದೆ. ಈ ಕಾರ್ಯಕ್ರಮವು ಫಲಕ ಚರ್ಚೆಗಳು, ಪ್ರಮುಖ ಭಾಷಣಗಳು ಮತ್ತು ಕಾರ್ಯಾಗಾರಗಳನ್ನು ಒಳಗೊಂಡಿದೆ. ಇದರಲ್ಲಿ ವಕೀಲರು, ಪತ್ರಕರ್ತರು ಮತ್ತು ಆರೋಗ್ಯ ವೃತ್ತಿಪರರಂತಹ ತಜ್ಞರು ಮಹಿಳೆಯರ ಸುರಕ್ಷತೆಯನ್ನು ಸುಧಾರಿಸಲು ಮತ್ತು ಅವರ ಉದ್ಯಮಶೀಲತೆಯನ್ನು ಬೆಂಬಲಿಸಲು ಈ ಒಂದು ಒಳನೋಟಗಳನ್ನು ಇಲ್ಲಿ ಹಂಚಿಕೊಳ್ಳುತ್ತಾರೆ. ಇನ್ನು ನೆಕ್ಸ್ಟ್ ಲಿಜಿಯೋನರಸ್ ಕಾಯಿಲೆ ಡಿಸೀಸ್ that was recently seen news is caused by which agent? ಇತ್ತೀಚಿನ ಸುದ್ದಿಗಳಲ್ಲಿ ಕಂಡುಬರುತ್ತಿದ್ದ ಲಿಜಿಯೋನೈಸರ್ಸ್ ಕಾಯಿಲೆ ಯಾವ ಏಜೆಂಟ್ನಿಂದ ಉಂಟಾಗುತ್ತದೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಬ್ಯಾಕ್ಟೀರಿಯಾದಿಂದ ಇದು ಉಂಟಾಗ್ತದೆ. ಆಸ್ಟ್ರೇಲಿಯಾದ ನ್ಯೂ ಸೌತ್ ವೇಲ್ಸ್ನಲ್ಲಿ ಆರೋಗ್ಯ ಅಧಿಕಾರಿಗಳು ಸಿಡ್ನಿಯಲ್ಲಿ ಲಿಜಿಯೋನೈಸರ್ಸ್ ಕಾಯಿಲೆಯ ಪ್ರಕರಣಗಳನ್ನು ಹೆಚ್ಚಾದ ನಂತರ ಸಾರ್ವಜನಿಕ ಎಚ್ಚರಿಕೆಯನ್ನು ನೀಡಿದ್ದಾರೆ. ಇದು ಹವಾನಿಯಂತ್ರಣ ವ್ಯವಸ್ಥೆಗಳಲ್ಲಿ ಮಾಲಿನ್ಯದ ಭಯವನ್ನು ಹೆಚ್ಚಿಸಿದೆ. ಲಿಜಿಯೋನೈಸರ್ಸ್ ಕಾಯಿಲೆಯ ಲೆಜಿಯೋನೆಲ್ಲಾ ಬ್ಯಾಕ್ಟೀರಿಯಾದಿಂದ ಉಂಟಾಗುವ ಗಂಭೀರ ಶ್ವಾಸಕೋಶದ ಸೋಂಕಾಗಿದ್ದು ಇದು ಸಾಮಾನ್ಯವಾಗಿ ನೈಸರ್ಗಿಕ ಜಲಮೂಲಗಳಲ್ಲಿ ಕಂಡುಬರುತ್ತದೆ. ಆದರೆ ಕೂಲಿಂಗ್ ಟವರ್ಗಳಂತಹ ಮಾನವ ನಿರ್ಮಿತ ವ್ಯವಸ್ಥೆಗಳಲ್ಲಿ ಇದು ಬೆಳೆಯಬಹುದು. ಈ ಬ್ಯಾಕ್ಟೀರಿಯಾವು 2 ಕಾಯಿಲೆಗಳಿಗೆ ಕಾರಣವಾಗಬಹುದು. ಲಿಜಿಯೋನೈಸರ್ಸ್ ಕಾಯಿಲೆ ತೀವ್ರವಾದ ನ್ಯೂಮೋನಿಯಾ ಮತ್ತು ಫಾಂಟಿಯಾಕ್ ಜ್ವರ ಸೌಮ್ಯ ಜ್ವರ ತರಹದ ಕಾಯಿಲೆ. ಸಾಮಾನ್ಯ ಲಕ್ಷಣಗಳಲ್ಲಿ ಕೆಮ್ಮು, ಜ್ವರ, ಸ್ನಾಯು ನೋವು, ಉಸಿರಾಟದ ತೊಂದರೆ ಮತ್ತು ಕೆಲವೊಮ್ಮೆ ಗೊಂದಲ ಅಥವಾ ಅತಿಸಾರ ಸೇರಿವೆ. ಇದು ಕಲುಷಿತ ನೀರಿನ ಹನಿಗಳನ್ನು ಉಸಿರಾಡುವ ಮೂಲಕ ಹರಡುತ್ತದೆ. ವ್ಯಕ್ತಿಯಿಂದ ವ್ಯಕ್ತಿಗೆ ಅಲ್ಲ. ಯಾವುದೇ ಲಸಿಕೆ ಇಲ್ಲ, ಆದರೆ ರೋಗ ನಿರ್ಣಯ ಮಾಡಿದ ನಂತರ ಪ್ರತಿಜೀವ ಚಿಕಿತ್ಸೆಯು ಇದರಿಂದ ಪರಿಣಾಮಕಾರಿಯಾಗಿದೆ. ಹೌದಾ? ಇನ್ನು ನೆಕ್ಸ್ಟ್ ಕೇರಳದ ಹಿನ್ನೀರಿನಲ್ಲಿ ಇತ್ತೀಚೆಗೆ ಕಂಡುಬಂದ ಯಾವ ನೈಸರ್ಗಿಕ ವಿದ್ಯಮಾನಕ್ಕೆ ಕ್ಲಿಟುಲುಕಾ ಸಿಂಟ್ಲನ್ಸ್ ಪ್ರಾಥಮಿಕವಾಗಿ ಕಾರಣವಾಗಿದೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಜೈವಿಕ ದೀಪನ. ಇತ್ತೀಚೆಗೆ ಕೇರಳದ ಕೊಚ್ಚಿಯ ಹಿನ್ನೀರಿನಲ್ಲಿ ಬಯೋಲುಮಿನೆಸೆಂಟ್ ನೀಲಿ ಅಲೆಗಳು ಕಾಣಿಸಿಕೊಂಡು ಪ್ರವಾಸಿಗರನ್ನು ಆಕರ್ಷಿಸಿದವು. ಆದರೆ ಪರಿಸರ ವಿಜ್ಞಾನಿಗಳು ಮತ್ತು ಮೀನುಗಾರರಲ್ಲಿ ಪರಿಸರ ನಾಶದ ಬಗ್ಗೆ ಕಳವಳವನ್ನು ಉಂಟು ಮಾಡಿದವು. ಬಯೋಲುಮಿನೆಸೆನ್ಸ್ ಎಂದರೆ ಕರಾವಳಿ ನೀರು ತೊಂದರೆಗೊಳಗಾದಾಗ ಬ್ಯಾಕ್ಟೀರಿಯಾ, ಶಿಲೀಂಧ್ರಗಳು ಮತ್ತು ಪಾಚಿಗಳಂಥ ಜೀವಿಗಳಿಂದ ಉತ್ಪತ್ತಿಯಾಗುವ ನೈಸರ್ಗಿಕ ಬೆಳಕು. ಈ ಹೊಳಪಿಗೆ ಮುಖ್ಯ ಕಾರಣವೇನೆಂದರೆ ಸಮುದ್ರ ಮಿಂಚು ಎಂದು ಕರೆಯಲ್ಪಡುವ ಒಂದು ರೀತಿಯ ಪ್ಲಾಂಕ್ಟನ್ ನ್ಯಾಕ್ಟಿಲುವಾ ಸಿಂಟ್ಲನ್ಸ್. ಈ ಹೊಳಪು ಸಿಂಟೆಲನ್ಸ್ ಎಂದು ಕರೆಯಲ್ಪಡುವ ಭಾಗಗಳಲ್ಲಿ ರಾಸಾಯನಿಕ ಕ್ರಿಯೆಗಳಿಂದಾಗಿ ಸಂಭವಿಸುತ್ತವೆ ಮತ್ತು ಇದು ಸಾಮಾನ್ಯವಾಗಿ ನೀಲಿ ಬಣ್ಣದ್ದಾಗಿರುತ್ತದೆ. ಆದರೆ ಪ್ಲಾಂಕ್ಟನ್ನ ಸಾಂದ್ರತೆಯನ್ನು ಅವಲಂಬಿಸಿ ಕೆಂಪು ಅಥವಾ ಕಂದು ಬಣ್ಣದಲ್ಲಿ ಇದನ್ನು ಕಾಣಿಸಬಹುದು. ಈ ವಿದ್ಯಮಾನವು ಸಾಮಾನ್ಯವಾಗಿ ಮಾರ್ಚ್ ಮತ್ತು ಮೇ ನಡುವೆ ಕಂಡುಬರುತ್ತದೆ. ಇದನ್ನು ಮಲಯಾಳಂನಲ್ಲಿ ಕವರು ಎಂದು ಸ್ಥಳೀಯವಾಗಿ ಕರೆಯಲಾಗ್ತದೆ. ಹೌದಾ? ಇನ್ನು ನೆಕ್ಸ್ಟ್ BM-4 ಒಂದು ಅಲ್ಪ ಶ್ರೇಣಿಯ ಬ್ಯಾಲಿಸ್ಟಿಕ್ ಕ್ಷಿಪಣಿ ಆಗಿದ್ದು ಇದನ್ನು ಯಾವ ಸಂಸ್ಥೆ ಅಭಿವೃದ್ಧಿಪಡಿಸಿದೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ DRDO. ಭಾರತದ ಇತ್ತೀಚೆಗೆ ಹೈದರಾಬಾದ್ನಲ್ಲಿ ನಡೆದ ವಿಜ್ಞಾನ ವೈಭವ 2025ರ ರಕ್ಷಣಾ ಪ್ರದರ್ಶನದಲ್ಲಿ BM-04 ಕ್ಷಿಪಣಿಯನ್ನು ಪ್ರದರ್ಶಿಸಿತು. ಇದು ಸಾಂಪ್ರದಾಯಿಕ ಪ್ರತಿದಾಳಿ ಶಸ್ತ್ರಾಸ್ತ್ರಗಳಲ್ಲಿ ಅದರ ಬೆಳೆಯುತ್ತಿರುವ ಶಕ್ತಿಯನ್ನು ತೋರಿಸುತ್ತದೆ. BM-4 ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಅಭಿವೃದ್ಧಿಪಡಿಸಿರುವಂತಹ ಅಲ್ಪ ಶ್ರೇಣಿಯ ಬ್ಯಾಲಿಸ್ಟಿಕ್ ಕ್ಷಿಪಣಿ. ಇದು 10.2 ಮೀಟರ್ ಉದ್ದ, 1.2 ಮೀಟರ್ ವ್ಯಾಸ
11,500 kg ತೂಕ ಮತ್ತು 500 kg ಸಾಂಪ್ರದಾಯಿಕ ಸಿಡಿ ತೇಲೆಯನ್ನು ಹೊಂದಿದ್ದು 1500 ಕಿಲೋಮೀಟರ್ ಮತ್ತು 30 ಮೀಟರ್ ವೃತ್ತಾಕಾರದ ದೋಷ ಸಂಭವನೀಯತೆಯ ವ್ಯಾಪ್ತಿಯೊಂದಿಗೆ ಇದು 2 ಹಂತದ ಘನ ಇಂಧನ ವ್ಯವಸ್ಥೆಯನ್ನು ಬಳಸುತ್ತದೆ. ಹೌದಾ, ಇದನ್ನು ಕ್ಯಾನಿಸ್ಟರೈಸ್ ಮಾಡಲಾಗಿದೆ ಮತ್ತು 6 ಚಕ್ರಗಳ ಸ್ಥಳೀಯ ಸಾರಿಗೆ ಎರೆಕ್ಟರ್ ಲಾಂಚರ್ನಿಂದ ಉಡಾಯಿಸಲಾಗುತ್ತದೆ. ಇದು ತಪ್ಪಿಸಿಕೊಳ್ಳುವ ಹಾರಾಟದ ಮಾರ್ಗಗಳಿಗಾಗಿ ಸಾಮಾನ್ಯ ಹೈಪರ್ಸಾನಿಕ್ ಗ್ಲೈಡ್ ಬಾಡಿ ಅನ್ನು ಹೊಂದಿದೆ ಮತ್ತು ವಿಕಸಿಸುತ್ತಿರುವ ಬೆದರಿಕೆಗಳನ್ನು ಎದುರಿಸಲು ನಿಯಮಿತವಾಗಿ ನವೀಕರಿಸಬಹುದಾಗಿದೆ. ಹೌದಾ, ನೆಕ್ಸ್ಟ್, ವಿಚ್ ಕಂಟ್ರಿ ವಿಲ್ ಹೋಸ್ಟ್ ದ 2025 ಫಿಫಾ ವುಮೆನ್ಸ್ ವರ್ಲ್ಡ್ ಕಪ್? 2027ರ ಫಿಫಾ ಮಹಿಳಾ ವಿಶ್ವಕಪ್ ಅನ್ನು ಯಾವ ದೇಶ ಆಯೋಜಿಸುತ್ತದೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಬ್ರೆಜಿಲ್ ಸರಿಯಾದಂಥ ಉತ್ತರ. ಬ್ರೆಜಿಲ್ 2027ರ ಫಿಫಾ ವಿಶ್ವಕಪ್ ಅನ್ನು ಆಯೋಜಿಸಲಿದೆ. ಇದರಲ್ಲಿ 32 ತಂಡಗಳು ಭಾಗವಹಿಸಲಿವೆ. 2026ರಲ್ಲಿ ಫಿಫಾ ಮಹಿಳಾ ವಿಶ್ವಕಪ್ ಅತಿಥಿ ವಹಿಸುವ ಸ್ಥಳಗಳನ್ನು ದೃಢೀಕರಿಸಲು ನಿರ್ಧರಿಸಲಾಗಿದೆ. ಇನ್ನು ಫಿಫಾ ಅಧ್ಯಕ್ಷರು ಯಾರಾಗಿದ್ದಾರೆ ಅಂದ್ರೆ ಗಿಯಾನಿ ಇನ್ಫಾಂಟಿನೋ. ಈ ಒಂದು ಕ್ಲಾಸ್ ಯಾರಿಗೆಲ್ಲ ಇಷ್ಟವಾಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ. ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಇನ್ನು ನನ್ನ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಂದಿನ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.